ಗಂಗಾವತಿನಲ್ಲಿದ್ದೀವಿ. ಒಂದು ಗಿರ್ಮಿಟ್ ತಿನ್ನಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರೆ. ದರ್ಶನ್ ಅವ್ರು ಬಂದಿದ್ದಾರೆ, ಯೋಗರಾಜ್ ಭಟ್ ಅವ್ರು ಬಂದಿದ್ದಾರೆ. ಗಿರ್ಮಿಟ್ ನಮ್ಮ ಕೈಯಲ್ಲಿ ಬಂದು ಸೇರ್ ಆಗಿದೆ. ಫಸ್ಟ್ ವಡ ತಿನ್ಬೇಕಲ್ಲ ಗಿರ್ಮಿಟ್ ತಿನ್ಬೇಕಾ? ಗಿರ್ಮಿಟ್ ತಿಂದು ವಡ ತಿನ್ನಿ, ತುಂಬಾ ಟೇಸ್ಟ್ ಆಗಿದೆ. ಸುಲಭವಾಗಿ ಸಿಗುವುದು ಕೊನೆಯವರೆಗೂ ಉಳಿಯಲ್ಲ, ಕೊನೆಯವರೆಗೂ ಉಳಿಯೋದು ಸುಲಭವಾಗಿ ಸಿಗಲ್ಲ ಅಂತ ಯಜಮಾನ್ರು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 50 ವರ್ಷ. ಈ ಕಡೆ ನೋಡಿ ಇಲ್ಲಿ ಎಷ್ಟು ಬ್ಯುಸಿ ಆಗಿ ರೆಡಿ ಆಗ್ತಾ ಇದೆ. ನಮಸ್ತೆ. ಇಲ್ಲಿ ಸ್ಥಳೀಯ ಪ್ರತಿಯೊಬ್ಬರದು ದಿನಚರಿಯಲ್ಲಿ ಇದು ಕೂಡ ಆ್ಯಡ್ ಆಗಿದೆ. ಗಿರ್ಮಿಟ್ ಗಿರ್ಮಿಟ್ ಇದು ಬೇರೆ. ಇನ್ನೊಂದು ಹೊಸ ಐಟಮ್ ಮೈಸೂರು ಮಂಡಕ್ಕಿ ಅಂತ ಬಂದಿದೆ. ಸ್ವಲ್ಪ ಇದು ಕ್ರಿಸ್ಪಿ ಆಗಿದೆ ಅನ್ಸುತ್ತೆ. ಗಂಗಾವತಿನಲ್ಲಿದ್ದೀವಿ. ಕುಮ್ಮಟದುರ್ಗ, ಹೇಮದುರ್ಗ, ಎಷ್ಟೊಂದು ಜಾಗಗಳು, ಒಳ್ಳೊಳ್ಳೆ ಜಾಗಗಳನ್ನ ತೋರಿಸಿ ನನಗೆ ಹರನಾಯಕ್ ಅವರು ಹಾಗೆ ನಮ್ಮ ದೇವು ಅವರು ಕಡೆಗೆ ಕರ್ಕೊಂಡು ಬಂದಿರೋದು ಸಂಜೆ. ಮತ್ತು ಮಂಜುನಾಥ್ ಕೂಡ ಜಾಯ್ನ್ ಆದರು ಈಗಷ್ಟೇ. ಸಂಜೆ ಆಗಿರೋದ್ರಿಂದ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರೋಂಥ ಒಂದು ಗಿರ್ಮಿಟ್ ತಿನ್ನಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರೆ. TAPAPCMS ಕ್ಯಾಂಟೀನ್ ಅಂತ ಇದ್ರ ಹೆಸರು. ಸಕ್ಕತ್ತಾಗಿರುತ್ತೆ ಗಿರ್ಮಿಟ್ಟು. ಪ್ರತಿದಿನ ಸಂಜೆ ನಾವು ಇಲ್ಲೇ ಬಂದು ಅಡ್ಡ ಹಾಕೋದು ಅಂತ ಹೇಳ್ತಾ ಇದ್ರು ಹರ ಅವರು. ಸ್ಪೆಷಲ್ ಆಗಿದೆ, ನೀವು ನೋಡ್ತಿರ್ಬೋದು. ಬೋರ್ಡ್ ಸ್ಪೆಷಲ್ ಆಗಿದೆ. ಓಕೆ, ನೀವು ಬೋರ್ಡಲ್ಲಿ ಯಾರ್ಯಾರು ಬಂದಿದ್ರು ಅಂತ ಗೊತ್ತಾಗುತ್ತೆ. ಹೌದು, ದರ್ಶನ್ ಅವ್ರು ಬಂದಿದ್ದಾರೆ, ಯೋಗರಾಜ್ ಭಟ್ ಅವ್ರು ಬಂದಿದ್ದಾರೆ, ತುಂಬಾ ಜನ, ಸಿಹಿ ಕೈ ಚಂದ್ರ ಅವ್ರು ಬಂದಿದ್ದಾರೆ. ಹಾಗೆ ಹೇಗಿದೆ ತಿಂದು ನೋಡೋಣ ಬನ್ನಿ ಸರ್. ಸ್ಪೆಷಲ್ ಏನಂದ್ರೆ ನಮಗೆ ಖಾರ ಅಂದ್ರೆ ಭಾಳ ಇಷ್ಟ ಅಲ್ಲ ಮಂಡಕ್ಕಿ ಈ ಟೈಮಲ್ಲಿ. ಓಕೆ, ಗಿರ್ಮಿಟ್ ಅಂತೂ ಸ್ಪೆಷಲ್ ಇದೆ. ಸಖತ್ ಬ್ಯುಸಿ ಆಗಿರುವಂತಹ ಒಂದು ಚಾಟ್ ಸೆಂಟರ್ ಅಂತ ಹೇಳ್ಬೋದು. ನೋಡಿ, ಯಜಮಾನ್ರೆಲ್ಲಾನು ಆರಾಮಾಗಿ ಸಂಜೆ ಹೊತ್ತು ಬಂದು ಗಿರ್ಮಿಟ್ ತಿಂದು. ಹೇಗಿರುತ್ತೆ ಗಿರ್ಮಿಟ್ಟು? ಹೇಗಿದೆ ಗಿರ್ಮಿಟ್ಟು? ಚೆನ್ನಾಗಿದೆ. ಅದು ಪ್ರತಿ ಸಂಜೆ ಬರ್ತೀರಾ? ಇಷ್ಟ ಆಗುತ್ತಾ ನಿಮಗೆ? ಬಂದು ನಿಮ್ಮ ಸ್ನೇಹಿತರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮನೆಗೆ ಹೋಗ್ತೀರಾ? ನಿಮಗೆ ಗಿರ್ಮಿಟ್ ಇಷ್ಟ ಆಗುತ್ತಾ? ಇಲ್ಲಿ ಚೆನ್ನಾಗಿರುತ್ತಾ? ಓಕೆ, ಇನ್ನೊಂದು ಸ್ಪೆಷಲ್ ಏನು ಅಂದರೆ ಈ ಥರ ಎಲೆನಲ್ಲಿ ಕೊಡ್ತಾ ಇದ್ದಾರೆ. ಸುಲಭವಾಗಿ ಸಿಗುವುದು ಕೊನೆಯವರೆಗೂ ಉಳಿಯಲ್ಲ, ಕೊನೆಯವರೆಗೂ ಉಳಿಯೋದು ಸುಲಭವಾಗಿ ಸಿಗಲ್ಲ ಅಂತ ಯಜಮಾನ್ರು ಹೇಳ್ತಾ ಇದ್ದಾರೆ. ಇದು ನೀವೇನ ಹೇಳ್ತಾ ಇರೋದು? ಏನಕ್ಕೆ ಆ ಥರ ಹೇಳ್ತಿದ್ದೀರಾ? ಹಾಂ, ತುಂಬ ಅರ್ಥವಾಗಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಾಗ್ಲಿ ಅಂದ್ಬಿಟ್ಟು ಸುಲಭವಾಗಿ ಸಿಗೋದು ಕೊನೆವರೆಗೂ ಉಳಿಯಲ್ಲ ಅಂತೆ, ಕೊನೆವರೆಗೂ ಉಳಿಯೋದು ಸುಲಭವಾಗಿ ಸಿಗಲ್ಲ ಅಂತೆ. ಏನಾದರೂ ಬೇಕು ಅಂದರೆ ಕಷ್ಟಪಟ್ಟು ದುಡ್ದು ಇಟ್ಕೊಳ್ಳಿ, ಅದು ಕೊನೆವರೆಗೂ ಇರುತ್ತೆ ಅನ್ನೋದು ಒಂದು ಮಾತು. ಚೆನ್ನಾಗಿದೆ. ನಿಮ್ಮ ಹೋಟೆಲ್ ಒಂದು ರೌಂಡ್ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅಜ್ಜಾರ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ. ಅಜ್ಜಾರ, ನೀವೇನೇನು ಮಾಡ್ತೀರಾ ಇಲ್ಲಿ? ಖಾರ ಆಲ್ಮೋಸ್ಟ್ ಒಂದು 50 ವರ್ಷ, 50-60 ವರ್ಷ. ಹೌದು, ಇವಾಗ 25. ನೋಡಿ, ಈ ಕಡೆ ನೋಡಿ ಇಲ್ಲಿ ಎಷ್ಟು ಬ್ಯುಸಿ ಆಗಿ ರೆಡಿ ಆಗ್ತಾ ಇದೆ. ನಮಸ್ತೆ. ಉದ್ದಿನ ವಡೆ ಥರನಾ? ಅಲಸಂಡೆ ವಡೆ. ಓ, ಅಲಸಂಡೆ ವಡೆ. ಹಾಂ ಹಾಂ. ಓಹೋ, ಓಕೆ ಓಕೆ. ಸಂಜೆ ಹೊತ್ತು ಅಲಸಂಡೆ ವಡ. ಇದು ಹೊಟ್ಟಲ್ಲಿ ಮಾಡ್ತಾ ಇರೋಂಥ ಇದು ಬಿಸಿ ಒಲೆ, ಎಣ್ಣೆ ಕಾಯ್ತಾ ಇದೆ ಸರ್. ಇದು ಅದೇನಾ ಅಲಸಂಡೆ ವಡೆನಾ? ಗಿರ್ಮಿಟ್ ತಯಾರಾಗ್ತಾ ಇದೆ. ಕಡಲೆ ಹಿಟ್ಟು ಹಾಕ್ತೀರಾ ಅದಕ್ಕೆ? ಪುಟಾಣಿ. ಆರಾಮಾಗಿ ಕೂತ್ಕೊಂಡು ಸ್ನೇಹಿತರ ಜೊತೆ ಒಂದು ಹರಟೆ ಹೊಡ್ಕೊಂಡು ಗಿರ್ಮಿಟ್ ತಿನ್ಕೊಂಡು ಹೋಗೋದು.
ಗಿರ್ಮಿಟ್ಟು ನಮ್ಮ ಕೈಯಲ್ಲಿ ಬಂದು ಸೇರ್ ಆಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಪ್ರೆಸೆಂಟೇಷನ್ ಅಂದ್ರೆ ಹತ್ರ ಒಂದ್ ನಿಮಿಷ ತೋರಿಸ್ತೀನಿ. ಬೆಳಿಗ್ಗೆ ಅಮ್ಮರು ಚೀಲ ಲಾರಿ ಬಂದ್ಬಿಟ್ಟು ನಡೀತಿದ್ದ ಕುಂಟು ಮಾಡ್ಕೊಂಡ್ಬಿಟ್ಟು ಅವ್ರೆ ಇಲ್ಲಿ ಏನೇನು ಮಿಕ್ಸ್ ಆಗಿದೆ, ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನನಗಂತ. ಇದು ನಾರ್ಮಲ್ ಆಗಿ ಉದ್ದಿನ ವಡ ಅಲ್ಲ, ಇದು ಇಲ್ಲಿ ಸಿಗುವಂತಹ ಏನು ಅಳಸಂದಿ ವಡ ಅಂತ ಮಾಡಿರುವಂಥದ್ದು. ಸ್ವಲ್ಪ ಜಾಸ್ತಿ ಎಣ್ಣೆ ಕುಡಿದಿದೆ, ಆದರೂ ಟೇಸ್ಟಿಯಾಗಿರುತ್ತೆ. ಸೂಪರ್ ಆಗಿದೆ. ಫಸ್ಟ್ ವಡ ತಿನ್ಬೇಕಾ ಗಿರ್ಮಿಟ್ ತಿನ್ಬೇಕಾ? ಗಿರ್ಮಿಟ್ ತಿಂದು ವಡ ತಿನ್ನಿ, ತುಂಬಾ ಟೇಸ್ಟ್ ಆಗಿದೆ. ಓಕೆ, ಇದು ಪುಟಾಣಿ ಹಾಕಿರೋದ್ರಿಂದ ಏನಾಗಿದೆ, ಮಸಾಲ ಎಲ್ಲ ಸುತ್ಕೊಂಡ್ಬಿಟ್ಟಿದೆ. ಹಾಗೆ ನಾನು ಮಾತಾಡೋದಕ್ಕಿಂತ ಮುಂಚೆ ಬಾಯಲ್ಲಿ ನೀರು ತುಂಬಿಕೊಳ್ತಾ ಇದೆ. ನನಗೆ ಸ್ವಲ್ಪ ಸಮಯ ತಗೊಳ್ತಾ ಇದೆ. ಒಂದ್ಸತಿ ಹುಳಿ, ಒಂದ್ಸತಿ ಖಾರ, ಒಂದ್ಸತಿ ಉಪ್ಪು, ಒಂದೊಂದು ಬೇರೆ ಬೇರೆ ಎಲ್ಲ ಫ್ಲೇವರ್ ಮಿಕ್ಸ್ ಆಗಿ ಡಿಫ್ರೆಂಟ್ ಸಕಲಾಗಿದೆ. ಗಿರ್ಮಿಟ್ಟು ತುಂಬಾ ಕಡೆ ಗಿರ್ಮಿಟ್ ತಿಂದಿದ್ದೀನಿ, ಈ ಗಿರ್ಮಿಟ್ ಸ್ವಲ್ಪ ತುಂಬಾನೇ ವಿಶೇಷವಾಗಿದೆ. ಇಲ್ಲಿ ಸ್ಥಳೀಯ ಪ್ರತಿಯೊಬ್ಬರದು ದಿನಚರಿಯಲ್ಲಿ ಇದು ಕೂಡ ಆ್ಯಡ್ ಆಗಿದೆ. ಗಿರ್ಮಿಟ್ ಸಾಯಂಕಾಲ ಒಂದು ಗಿರ್ಮಿಟ್ ಈ ಹೋಟ್ಲಿಗೆ ಬಂತೀನಿ. ಹೌದು, ವಡೆ ತಿಂದು ನೋಡೋಣ. ವಡೆ ಎಷ್ಟು ಸ್ಮೂತ್ ಸ್ಪಾಂಜಿ ಆಗಿದೆ ಅಂದರೆ ಉದ್ದಿನ ವಡ ಥರನೇ ಕಾಣಿಸ್ತಿದೆ, ಬಟ್ ಇದು ಅಲಸಂದಿ ವಡ. ಅಲಸಂದಿ ಅಂದರೆ ಕಪ್ಪು ಇರುತ್ತಲ್ಲ ಅದ, ಉದ್ದಿನ ಬೇಳೆಲ್ಲ ಇನ್ನೊಂದು ಇರುತ್ತಲ್ಲ ಅದ. ಕೊಪ್ಪಳ ರೋಡು ತಪ್ಪದೇ ಒಂದು ಜಾಗಕ್ಕೆ ಬಂದು ಗಿರ್ಮಿಟ್ ತಿಂದಿ ಅಂತ ನಾನು ಹೇಳ್ತಿದ್ದೀನಿ. APMC ಎದುರಿಗೇನೆ ಇದೆ. ಬೆಸ್ಟ್ ಟೇಸ್ಟ್ ನಾನು ಟ್ರೈ ಮಾಡಿದ್ದು. ಉತ್ತರ ಕರ್ನಾಟಕದ ಒಂದು ಒಳ್ಳೆ ಮೈಸೂರು ಮಂಡಕ್ಕಿ. ಇದು ಬೇರೆನಾ? ಇದು ಬೇರೆ. ಇನ್ನೊಂದು ಹೊಸ ಐಟಮ್ ಮೈಸೂರು ಮಂಡಕ್ಕಿ ಅಂತ ಬಂದಿದೆ. ಸ್ವಲ್ಪ ಇದು ಕ್ರಿಸ್ಪಿ ಆಗಿದೆ ಅನ್ಸುತ್ತೆ. ಎಲ್ಲ ಐಟಮ್ಗಳು ಹೆಂಗೆ ಇದೆ ಅಂದರೆ ಕಡಲೆ ಬೀಜ ಕಾಣ್ತಾ ಇದೆ ನನಗೆ, ಸೇವು ಮತ್ತು ಕಡಲೆಪುರಿ, ಹಾಗೆ ಅದ್ರ ಮೇಲೆ ಈರುಳ್ಳಿ ಎಲ್ಲನೂ ಸೇರಿ ಇದು ಬೇರೆ. ಬೆಳ್ಳುಳ್ಳಿ ಮಂಡಕ್ಕಿ, ಖಾರ ಮಂಡಾಳ ಅಂದ್ಬಿಟ್ಟಿದ್ದು ಬೆಳ್ಳುಳ್ಳಿ ಮಂಡಕ್ಕಿ. ಇದು ಇನ್ನೂ ಸ್ವಲ್ಪ ವಿಭಿನ್ನವಾಗಿದೆ, ಯಾಕಂದರೆ ಡ್ರೈ ಇದೆ. ಇದನ್ನು ತಿನ್ನುವಾಗ ಸ್ಮೂತ್ ಅನಿಸುತ್ತೆ, ಸ್ಪಾಂಜಿ ಅನಿಸುತ್ತೆ ಅಲ್ಲಲ್ಲಿ ಕಚ್ಚೋವಾಗ. ಬಟ್ ಇದು ಸ್ವಲ್ಪ ಅಗಿಬೇಕು. ಕರುಮ್ ಅಂತ ಸೌಂಡ್ ಬಂದು ಅದೇ ಟೇಸ್ಟ್ ಅಲ್ಲ. ಹೌದು, ಅದಕ್ಕೆ ನಮ್ಗೆ ಇಷ್ಟ. ಉತ್ತರ ಕರ್ನಾಟಕದವ್ರಿಗೆ ಏನಾದರೂ ಸ್ವರ್ಗ ಅಂದರೆ ಏನು ಅಂತ ಕೇಳಿದ್ರೆ ಅವ್ರು ಒಂದೇ ಮಾತು ಹೇಳೋದು, ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿ ಸಂಜೆ ಮನೆಗೆ ಹೋಗೋ ಮುಂಚೆ ಒಗ್ಗರಣೆ ಹಾಕಿರೋಂಥ ಒಂದು ಗಿರ್ಮಿಟ್ ಇರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಮಂಡಕ್ಕಿ ತಿಂದು ಒಂದು ಕಡಕ್ ಚಾಯ್ ಕುಡಿದ್ಬಿಟ್ಟು ಮನೆಗೆ ಹೋದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು. ಇನ್ನೊಂದು ಚಾಯ್ ಅಂದ್ಕೊಳ್ಳೆ ನಿಮ್ಮ ಚಾನಲ್ ಹೆಸರು ಮಸಾಲಾ ಚಾಯ್ ಬಿಡಿಯಲ್ಲ, ಇದೊಂಥರ ಎಮೋಷನ್ ಹೇಳಬೇಕು ಅಂದರೆ ಉತ್ತರ ಕರ್ನಾಟಕ ಮಂದಿಗೆ.